ನಮಸ್ಕಾರ ಸ್ನೇಹಿತರೆ. ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ 2025-26ನೇ ಸಾಲಿನ ಚಾಪ್ಟರ್ ವೈಸ್ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಆಫ್ ಸೋಷಲ್ ಸೈನ್ಸ್ SSLC ಪರೀಕ್ಷೆ 2025-26ನೇ ಸಾಲಿನಲ್ಲಿ ಸಮಾಜ ವಿಜ್ಞಾನ ವಿಷಯದ ಅಧ್ಯಾಯವಾರು ಅಂಕಗಳ ಹಂಚಿಕೆ ವಿವರವನ್ನು ಈ ಒಂದು ವಿಡಿಯೋದಲ್ಲಿ ಗಮನಿಸೋಣ. ಮೊದಲನೆಯ ಭಾಗ ನಾವು ಹಿಸ್ಟ್ರಿಯಲ್ಲಿ ನೋಡಬಹುದು. ದ ಅಡ್ವಾಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ, ಭಾರತಕ್ಕೆ ಯುರೋಪಿಯನರ ಆಗಮನ. ಈ ಒಂದು ಪಾಠದಿಂದ 3 ಅಂಕದ ಒಂದು ಪ್ರಶ್ನೆಯನ್ನು, ಒಟ್ಟು ಒಂದು ಪ್ರಶ್ನೆಯನ್ನು 3 ಅಂಕಗಳಿಗೆ ಕೇಳಿರುವುದನ್ನು ಗಮನಿಸಬಹುದು. ಎರಡನೇ ಚಾಪ್ಟರ್ ಆದಂತಹ ದ ಎಕ್ಸ್ಟೆನ್ಷನ್ ಆಫ್ ದ ಬ್ರಿಟಿಷ್ ರೂಲ್, ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ. ಈ ಒಂದು ಚಾಪ್ಟರಿಂದ 2 ಅಂಕದ ಒಂದು ಪ್ರಶ್ನೆ, ಒಟ್ಟು ಒಂದು ಪ್ರಶ್ನೆಯನ್ನು 2 ಅಂಕಗಳಿಗೆ ಕೇಳಿರುವುದನ್ನು ಗಮನಿಸಬಹುದು. ಮೂರನೇ ಚಾಪ್ಟರ್ ಆದಂತಹ ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. 1 ಅಂಕದ ಒಂದು ಪ್ರಶ್ನೆ, ಒಟ್ಟು ಒಂದು ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಿರುವುದನ್ನು ಗಮನಿಸಬಹುದು. ಇನ್ನು 4ನೇ ಚಾಪ್ಟರ್ ಆದಂತಹ ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಆ್ಯಂಡ್ ಒಡೆಯರ್ಸ್ ಆಫ್ ಮೈಸೂರು, ಮೈಸೂರಿನ ಒಡೆಯರು ಮತ್ತು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು. ಈ ಒಂದು ಚಾಪ್ಟರಿಂದ 1 ಅಂಕದ ಒಂದು ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆ, ಒಟ್ಟಾರೆಯಾಗಿ 2 ಪ್ರಶ್ನೆಗಳನ್ನು 5 ಅಂಕಗಳಿಗೆ ಕೇಳಿರುವುದನ್ನು ಗಮನಿಸಬಹುದು. ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಮೂಮೆಂಟ್ಸ್, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು. ಈ ಒಂದು ಚಾಪ್ಟರಿಂದ 3 ಅಂಕದ ಒಂದು ಪ್ರಶ್ನೆ, ಒಟ್ಟು ಒಂದು ಪ್ರಶ್ನೆಯನ್ನು 3 ಅಂಕಗಳಿಗೆ ಕೇಳಿರುವುದನ್ನು ಗಮನಿಸಬಹುದು. ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857. ಈ ಒಂದು ಪಾಠದಿಂದ 3 ಅಂಕದ ಒಂದು ಪ್ರಶ್ನೆಯನ್ನು, ಒಟ್ಟು ಒಂದು ಪ್ರಶ್ನೆಯನ್ನು 3 ಅಂಕಗಳಿಗೆ ಕೇಳಿರುವುದನ್ನು ಗಮನಿಸಬಹುದು. ದ ಫ್ರೀಡಮ್ ಸ್ಟ್ರಗಲ್, ಸ್ವಾತಂತ್ರ್ಯ ಹೋರಾಟ. ಈ ಒಂದು ಚಾಪ್ಟರಿಂದ 4 ಅಂಕದ ಒಂದು ಪ್ರಶ್ನೆಯನ್ನು, ಒಟ್ಟಾರೆಯಾಗಿ ಈ ಒಂದು ಪಾಠದಿಂದ ಒಂದು ಪ್ರಶ್ನೆಯನ್ನು 4 ಅಂಕಗಳಿಗೆ ಕೇಳುವುದನ್ನು ಗಮನಿಸಬಹುದು. ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯೋತ್ತರ ಭಾರತ. ಇದರಿಂದ 2 ಅಂಕದ ಒಂದು ಪ್ರಶ್ನೆಯನ್ನು, ಒಟ್ಟು ಒಂದು ಪ್ರಶ್ನೆಯನ್ನು 2 ಅಂಕಗಳಿಗೆ ಕೇಳುವುದನ್ನು ಗಮನಿಸಬಹುದು. ವರ್ಲ್ಡ್ ವಾರ್ಸ್ ಆ್ಯಂಡ್ ಇಂಡಿಯಾಸ್ ರೋಲ್, ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ. ಈ ಒಂದು ಪಾಠದಿಂದ 1 ಅಂಕದ 2 ಪ್ರಶ್ನೆಗಳನ್ನು ಕೇಳುವುದನ್ನು ಗಮನಿಸಬಹುದು. ಒಟ್ಟಾರೆಯಾಗಿ 2 ಪ್ರಶ್ನೆಗಳನ್ನು 2 ಅಂಕಗಳಿಗೆ ಕೇಳಿರುತ್ತಾರೆ. ಇನ್ನು ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರ ವಿಭಾಗದಿಂದ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಇಂಟ್ರಡಕ್ಷನ್, ಸಾರ್ವಜನಿಕ ಆಡಳಿತ ಒಂದು ಪರಿಚಯ. ಈ ಒಂದು ಚಾಪ್ಟರಿಂದ 2 ಅಂಕದ ಒಂದು ಪ್ರಶ್ನೆಯನ್ನು, ಒಟ್ಟಾರೆಯಾಗಿ ಒಂದು ಪ್ರಶ್ನೆಯನ್ನು 2 ಅಂಕಗಳಿಗೆ ಕೇಳುವುದನ್ನು ಗಮನಿಸಬಹುದು. ಅದಲ್ಲದೆ ಚಾಲೆಂಜಸ್ ಆಫ್ ಇಂಡಿಯಾ ಆ್ಯಂಡ್ ದೇರ್ ರೆಮಿಡೀಸ್, ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳಿಗೆ ಪರಿಹಾರೋಪಾಯಗಳು. 4 ಅಂಕದ ಒಂದು ಪ್ರಶ್ನೆಯನ್ನು ಕೇಳಿರುವುದನ್ನು ಗಮನಿಸಬಹುದು. ಇಂಡಿಯಾಸ್ ಫಾರಿನ್ ಪಾಲಿಸಿ ಆ್ಯಂಡ್ ಗ್ಲೋಬಲ್ ಚಾಲೆಂಜಸ್, ಭಾರತದ ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಸವಾಲುಗಳು. 3 ಅಂಕದ ಒಂದು ಪ್ರಶ್ನೆಯನ್ನು ಕೇಳಿರುವುದನ್ನು ಗಮನಿಸಬಹುದು. ವರ್ಲ್ಡ್ ಆರ್ಗನೈಸೇಷನ್ಸ್, ಜಾಗತಿಕ ಸಂಸ್ಥೆಗಳು ಚಾಪ್ಟರಿಂದ 2 ಮಾರ್ಕ್ಸ್ಗಳನ್ನು, ಒಟ್ಟಾರೆಯಾಗಿ 1 ಅಂಕಗಳಿಗೆ ಕೇಳಿರುವುದನ್ನು ಗಮನಿಸಬಹುದು. ಸೋಷಿಯಾಲಜಿ, ಸಮಾಜಶಾಸ್ತ್ರ ವಿಭಾಗದಿಂದ ಸೋಷಲ್ ಸ್ಟ್ರಾಟಿಫಿಕೇಷನ್, ಸಾಮಾಜಿಕ ಸ್ತರ ವಿನ್ಯಾಸ. 1 ಅಂಕದ ಒಂದು ಪ್ರಶ್ನೆಯನ್ನು ಕೇಳಿರುವುದನ್ನು ಗಮನಿಸಬಹುದು. ವರ್ಕ್ ಆ್ಯಂಡ್ ಎಕನಾಮಿಕ್ ಲೈಫ್, ದುಡಿಮೆ ಮತ್ತು ಆರ್ಥಿಕ ಜೀವನ. ಇದರಲ್ಲಿ 3 ಅಂಕದ ಒಂದು ಪ್ರಶ್ನೆಯನ್ನು ಕೇಳುವುದನ್ನು ಗಮನಿಸಬಹುದು. ಕಲೆಕ್ಟಿವ್ ಬಿಹೇವಿಯರ್ ಆ್ಯಂಡ್ ಪ್ರೊಟೆಸ್ಟ್, ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು. 1 ಅಂಕದ 2 ಪ್ರಶ್ನೆಗಳನ್ನು ಕೇಳಿರುತ್ತಾರೆ. ಸೋಷಿಯಲ್ ಚಾಲೆಂಜಸ್, ಸಾಮಾಜಿಕ ಸವಾಲುಗಳು. 2 ಅಂಕದ ಒಂದು ಪ್ರಶ್ನೆಯನ್ನು 2 ಅಂಕಗಳಿಗೆ ಕೇಳುವುದನ್ನು ಗಮನಿಸಬಹುದು. ಜಿಯೋಗ್ರಫಿ ವಿಭಾಗದಿಂದ ಇಂಡಿಯಾ ಜಿಯೋಗ್ರಾಫಿಕಲ್ ಪೊಸಿಷನ್ ಆ್ಯಂಡ್ ಫಿಸಿಕಲ್ ಫ್ಯೂಚರ್ಸ್, ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು. ಈ ಒಂದು ಚಾಪ್ಟರಿಂದ 5 ಅಂಕದ 2 ಪ್ರಶ್ನೆಗಳನ್ನು ಕೇಳುವುದನ್ನು ಗಮನಿಸಬಹುದು. ಒಟ್ಟಾರೆಗೆ ಒಂದು ಪ್ರಶ್ನೆಯನ್ನು 2 ಅಂಕಗಳಿಗೆ ಕೇಳುವುದನ್ನು ನೋಡಬಹುದು ನಾವು. ಇಂಡಿಯಾ ಸೀಸನ್ಸ್, ಭಾರತದ ಋತುಗಳು. 1 ಅಂಕದ ಒಂದು ಪ್ರಶ್ನೆ. ಇಂಡಿಯಾ ಸಾಯಿಲ್ಸ್, ಭಾರತದ ಮಣ್ಣುಗಳು. 4 ಅಂಕದ ಒಂದು ಪ್ರಶ್ನೆಯನ್ನು. ಇಂಡಿಯಾ ಫಾರೆಸ್ಟ್ ರಿಸೋರ್ಸಸ್, ಭಾರತ ಅರಣ್ಯ ಸಂಪತ್ತು. 3 ಅಂಕದ ಒಂದು ಪ್ರಶ್ನೆಯನ್ನು. ಇಂಡಿಯಾ ವಾಟರ್ ರಿಸೋರ್ಸಸ್, ಭಾರತದ ಜಲಸಂಪನ್ಮೂಲಗಳು. 2 ಅಂಕದ ಒಂದು ಪ್ರಶ್ನೆಯನ್ನು. ಇಂಡಿಯಾ ಲ್ಯಾಂಡ್ ಯೂಸ್ ಆ್ಯಂಡ್ ಅಗ್ರಿ, ಭಾರತದ ಭೂಬಳಕೆ ಮತ್ತು ಕೃಷಿ. ಇಲ್ಲಿ 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳೋದನ್ನು ನೋಡಬಹುದು. ಇಂಡಿಯಾ ಮಿನರಲ್ ಆ್ಯಂಡ್ ಪವರ್ ರಿಸೋರ್ಸಸ್, ಭಾರತದ ಖನಿಜ ಹಾಗೂ ಶಕ್ತಿ ಸಂಪನ್ಮೂಲಗಳು. 5 ಅಂಕದ ಒಂದು ಪ್ರಶ್ನೆಯನ್ನು ಕೇಳುವುದನ್ನು ಗಮನಿಸಬಹುದು. ಇಂಡಿಯಾ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್, ಭಾರತದ ಸಾರಿಗೆ ಹಾಗೂ ಸಂಪರ್ಕ. 1 ಅಂಕದ ಒಂದು ಪ್ರಶ್ನೆ, 5 ಅಂಕದ ಒಂದು ಪ್ರಶ್ನೆಯನ್ನು ಕೇಳಿರುವುದನ್ನು ಗಮನಿಸಬಹುದು. ಇಂಡಿಯಾ ಮೇಜರ್ ಇಂಡಸ್ಟ್ರೀಸ್, ಭಾರತ ಪ್ರಮುಖ ಕೈಗಾರಿಕೆಗಳು. 1 ಅಂಕದ ಒಂದು ಪ್ರಶ್ನೆ, 5 ಅಂಕದ ಒಂದು ಪ್ರಶ್ನೆಯನ್ನು ನೋಡಿರಬಹುದು. ಇಂಡಿಯಾ ನ್ಯಾಚುರಲ್ ಡಿಸಾಸ್ಟರ್ಸ್, ಭಾರತದ ನೈಸರ್ಗಿಕ ವಿಕೋಪಗಳು. 3 ಅಂಕದ ಒಂದು ಪ್ರಶ್ನೆಯನ್ನು. ಅದಲ್ಲದೆ ಎಕನಾಮಿಕ್ಸ್, ಅರ್ಥಶಾಸ್ತ್ರ ವಿಭಾಗದಿಂದ ಎಕನಾಮಿ ಆ್ಯಂಡ್ ಗವರ್ನಮೆಂಟ್, ಅರ್ಥವ್ಯವಸ್ಥೆ ಮತ್ತು ಸರ್ಕಾರ. 2 ಅಂಕದ ಒಂದು ಪ್ರಶ್ನೆಯನ್ನು. ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣ ಅಭಿವೃದ್ಧಿ. ಈ ಒಂದು ಚಾಪ್ಟರಿಂದ 1 ಅಂಕದ ಒಂದು ಪ್ರಶ್ನೆಯನ್ನು, 3 ಅಂಕದ ಒಂದು ಪ್ರಶ್ನೆಯನ್ನು ಕೇಳುವುದನ್ನು ಗಮನಿಸಬಹುದು. ಒಟ್ಟಾರೆಯಾಗಿ ಈ ಚಾಪ್ಟರಿಂದ 2 ಪ್ರಶ್ನೆಗಳನ್ನು 4 ಅಂಕಗಳಿಗೆ ಕೇಳಿದ್ದಾರೆ. ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಬಜೆಟ್, ಸಾರ್ವಜನಿಕ ಹಣಕಾಸು ಹಾಗೂ ಅವ್ಯಯ. ಈ ಒಂದು ಚಾಪ್ಟರಿಂದ 1 ಅಂಕದ ಒಂದು ಪ್ರಶ್ನೆಯನ್ನು ಕೇಳಿರುವುದನ್ನು ನೋಡಬಹುದು. ಬಿಸ್ನೆಸ್ ಸ್ಟಡೀಸ್, ವ್ಯವಹಾರ ಅಧ್ಯಯನ. ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್, ಬ್ಯಾಂಕಿನ ವ್ಯವಹಾರಗಳು. 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ, ಒಟ್ಟಾರೆಯಾಗಿ 2 ಪ್ರಶ್ನೆಗಳನ್ನು 4 ಅಂಕಗಳಿಗೆ ಕೇಳಿರುವುದನ್ನು ನೋಡಬಹುದು. ಎಂಟರ್ಪ್ರಿನರ್ಶಿಪ್, ಉದ್ಯಮಶೀಲತೆ. 1 ಅಂಕದ ಒಂದು ಪ್ರಶ್ನೆ. ಕನ್ಸ್ಯೂಮರ್ ಎಜುಕೇಷನ್ ಆ್ಯಂಡ್ ಪ್ರೊಟೆಕ್ಷನ್, ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ. 2 ಅಂಕದ ಒಂದು ಪ್ರಶ್ನೆಯನ್ನು, ಒಟ್ಟಾರೆಯಾಗಿ 38 ಪ್ರಶ್ನೆಗಳನ್ನು 80 ಅಂಕಗಳಿಗೆ ಕೇಳಿರುವುದನ್ನು ನೋಡಬಹುದು.
Note, among 2 marks questions, 2 extra questions, among 3 marks questions, 4 extra questions, and among 4 marks questions, 2 extra questions are given. All extra questions are internal choice questions, but only the map questions has open choices. ಸೂಚನೆ: 2 ಅಂಕದ ಪ್ರಶ್ನೆಗಳಲ್ಲಿ 2 ಹೆಚ್ಚುವರಿ ಪ್ರಶ್ನೆಗಳನ್ನು, 3 ಅಂಕದ ಪ್ರಶ್ನೆಗಳಲ್ಲಿ 4 ಹೆಚ್ಚುವರಿ ಪ್ರಶ್ನೆಗಳನ್ನು, 4 ಅಂಕದ ಪ್ರಶ್ನೆಗಳಲ್ಲಿ 2 ಹೆಚ್ಚುವರಿ ಪ್ರಶ್ನೆಗಳನ್ನು ನೀಡಲಾಗಿದೆ. ಹೆಚ್ಚುವರಿ ಪ್ರಶ್ನೆಗಳೆಲ್ಲವೂ ಆಂತರಿಕ ಆಯ್ಕೆ ಪ್ರಶ್ನೆಗಳಾಗಿದ್ದು, ನಕ್ಷಾ ಪ್ರಶ್ನೆ ಮಾತ್ರ ಮುಕ್ತ ಆಯ್ಕೆಗಳನ್ನು ಹೊಂದಿದೆ. ಇದು ಕಂಪ್ಲೀಟ್ ಆಗಿ ನಾವು ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡಿ, ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ, ವ್ಯವಹಾರ ವಿಜ್ಞಾನ ಈ ಎಲ್ಲ ವಿಭಾಗಗಳಿಂದ ಕೇಳಿರುವ ಅಧ್ಯಾಯವಾರು ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನನ್ನು ನೋಡಬಹುದು. ಇದನ್ನು ಗಮನದಲ್ಲಿ ಇಟ್ಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿ ಒಳ್ಳೆಯ ಅಂಕಗಳನ್ನು ಗಳಿಸುವಲ್ಲಿ ಯಶಸ್ವಿಯಾಗಿ ಎಂದು ಹಾರೈಸ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸುತ್ತೇನೆ. ಸೊ ಮುಂದಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ದಿ ಚಾನಲ್. ಥ್ಯಾಂಕ್ ಯು.